5 ಮಂದಿ ಸತ್ತಾರಂತ ಯಾರಂದ್ರೆ ಎಲ್ಲಿ ಹೊಟ್ಟಿ ಕೆರೆಯಾಗೆಲ್ಲ ಗೈಸ್ ಈಗ ನೀರು ಹರಿದು ಬೀಳತ್ತಿಲ್ಲ ಸೊ ನೀರು ಹರಿದು ಬೀಳಬೇಕಾರೆ ಹೆಂಗೆ ಅಂತೈತೆ ನೋಡ್ರಿ ಗೈಸ್ ರೋಡ್ ಎಲ್ಲ ತಪ್ಪಿಸ್ಕೊಂಡು ಜಂಗಲ್ದಾಗ ಬಂದು ನಿಂತ್ಕೊಂಡ್ಬಿಟ್ಟಿವಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ನಮ್ಮ ಹುಡುಗರು ಪಾಪ ಫುಲ್ ಟೆನ್ಷನ್ ಆಗಿಬಿಟ್ಟಾರ ಈಗ ನಮಸ್ಕಾರ ಎಲ್ಲರಿಗೆ ಹೆಂಗದಿರಿ ನಾಂಕರ ಮಸ್ತ್ ಅದೀನಿ ಸೊ ನೀವು ಆರಾಮದಿರಿ ಅಂತ ಅನ್ಕೊಂಡೀನಿ ಈ ವಿಡಿಯೋದಾಗ ಎಲ್ಲಿ ಬಂದೀವಪ್ಪ ಅಂತಂದ್ರೆ ನಾವು ಅಲ್ಲಿ ಕಾಣತೈತೆ ನೋಡ್ರಿ ನೀರು ಸಾಗರಕ್ಕೆ ಬಂದೀವಿ ನೀರು ಸಾಗರ ಜಲಾಶಯಕ್ಕೆ ಬಂದೀವಿ ಸೊ ಇದೇ ಜಲಾಶಯ ಬಲೆ ಕ್ಯಾಮ್ರಾಮ್ಯಾನ್ ಸೊ ಇದೇ ಜಲಾಶಯದಿಂದನೇ ಹುಬ್ಳಿ ಧಾರವಾಡಕ್ಕೆ ಮತ್ತು ಇಲ್ಲೇ ಸುತ್ತಮುತ್ತಿರೋ ಹಳ್ಳಿಗೆಲ್ಲ ನೀರು ಸಪ್ಲೈ ಆಕೈತಂತ ನೋಡ್ಕೊಂಬರಂಬರಿ ಹೆಂಗೆ ಐತಿ ಅಂತ ಅಂದೆಲ್ಲ ಸೊ ನನಗೆ ವ್ಲಾಗ್ ಮಾಡ್ಬೇಕಾದ್ರೆ ಸ್ವಲ್ಪ ಭಾಳ ತ್ರಾಸ ಆಗತ್ತಿತ್ತು ಯಾಕಂದ್ರೆ ವಿಡಿಯೋ ನಾನು ಶೂಟ್ ಮಾಡ್ಬೇಕಾಕಿತ್ತು ಮತ್ತು ಎಡಿಟಿಂಗು ನಾನು ಮಾಡ್ಬೇಕಾಕಿತ್ತು ಸೊ ಅದಕ್ಕೆ ಈಗ ನಾ ಇಬ್ಬರಿಗೆ ಅಸಿಸ್ಟೆಂಟಿಗೆ ಹೈರ್ ಮಾಡ್ಕೊಂಡೇನಿ ರೀ ಒಬ್ಬ ಕ್ಯಾಮ್ರಾಮ್ಯಾನ್ ಮತ್ತು ಇನ್ನೊಬ್ಬವ ನನ್ನ ಬ್ಯಾಗೆಲ್ಲ ಹುಡ್ಕೊಳವ ಅದೇನ ಮತ್ತು ಬ್ಯಾಗ್ ಹುಡ್ಕೊಲೇ ಬ್ಯಾಗ್ ಮ್ಯಾನ್ ಅಂದ್ಕೊಳ್ಳಿ ಮಗ ನನ್ನ ಕೈಯಾಗ ಬ್ಯಾಗ್ ಕೊಟ್ಟು ಅವ್ರು ಬ್ಯಾಗ್ ಮ್ಯಾನು ಅಲ್ಲ ಕ್ಯಾಮ್ರಾಮ್ಯಾನು ಅಲ್ಲ ನಮ್ಮ ಫ್ರೆಂಡ್ಸ್ ಅವ್ರು ವಿಜಯ್ ಮತ್ತು ಅರುಣ್ ಸಾರಿಪ್ಪ ಹರ್ಟ್ ಆತ್ನ ಏನಾರ ಇದಕ್ಕೆಲ್ಲ ಕೇರ್ ಮಾಡಲ್ಲ ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್ ಸಮಾಧಾನ ಮಾಡ್ಕೊಡಿ ಇದು ಏನೈತೆ ನೀರು ಸಾಗರ ಜಲಾಶಯ ಏನೈತೆ ನೋಡ್ರಿ ಇದು 1085 ಎಕರೆದಾಗ ಐತದ ನೋಡ್ರಿ ಇದು ಇಷ್ಟು ದೊಡ್ಡದೈತಂದ್ರೆ ಈಗ ಪ್ರೆಸೆಂಟಿಗೆ ಹಳೆ ಹುಬ್ಳಿಗೆ ನೀರು ಸಪ್ಲೈ ಆಕೈತಂತ ಇಲ್ಲಿಂದ ಇದನ್ನ ಆಫ್ಟರ್ ಇಂಡಿಪೆಂಡೆನ್ಸ್ ಆದ್ಮ್ಯಾಗ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರೆ 1955 ಫಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದಾದ್ಮೇಲೆ 1965 ಇನ್ನೊಮ್ಮೆ ಕನ್ಸ್ಟ್ರಕ್ಷನ್ ಮಾಡಿದ್ರಂತ ಮತ್ತು ನೀನು ಬಂದಿದ್ದೀನಪ್ಪ ಕಾಲೇಜ್ ಹೋಗೋ ಟೈಮ್ ಬಂದಿದ್ದೆ ಬಿಕಾಮ್ ಒಳಗೆ ಯಾರನ್ನ ಕರ್ಕೊಂಬಂದಿದ್ದಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಿ ಕಾಲೇಜ್ ಫ್ರೆಂಡ್ಸ್ ಕರೆ ಹೇಳ ನಾವು 3 ಜನ ಬಂದಿದ್ವಿ ಫ್ರೆಂಡ್ಸ್ ಕರ್ಕೊಂಬಂದಿದ್ದೇವೆ ನೀನಾರು ನಾನು ಫಸ್ಟ್ ಟೈಮ್ ಬಂದೇನಿ ಹೆಂಗ ಅನ್ಸತ್ತೈತಿ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಡ್ಯಾಮ್ ನೋಡಿದ್ದೀನಿ ಇಂಥವೆಲ್ಲ ಡ್ಯಾಮ್ ಎಲ್ಲಿ ಕರೆ ಹೇಳ ವಿಡಿಯೋ ಮಾಡತ್ತೀನಿ ಅಂತ ಸುಳ್ಳು ಹೇಳಕೋಬೇಡ ಮಸ್ತ್ ಐತಿ ನೀರೆಲ್ಲ ಕಡೆ ಸಪ್ಲೈ ಆಕೈತಂತೆ ಗೀಚ್ ಫ್ಯಾ ಸೊ ಗಾಯ್ಸ್ ಈ ನೀರು ಸಾಗರ ಏನೈತೆ ನೋಡಿದೆ ಕಲ್ಗಟ್ಟಿ ತಾಳ್ಕೊಳಗೆ ಬರ್ತೈತಿ ಕಲ್ಗಟ್ಟಿ ತಾಲೂಕು ಗಂಬ್ಯಾಪುರ ಅಂತ ಒಂದು ಊರು ಐತ್ರಿ ಸೊ ಇಲ್ಲೇ ಕಾಣ್ತೈತೆ ನೋಡ್ರಿ ಅದು ಅಲ್ಲಿ ಕಾಣತೈತೆ ನೋಡ್ರಿ ಅದ ಗಂಬ್ಯಾಪುರ ಊರು ಒಂದು ಹಳ್ಳಿ ಅದ ಸಣ್ಣ ಹಳ್ಳಿ ಸೊ ಆ ಹಳ್ಳಿ ಬಾಜುನ ನೀರು ಸಾಗರ ಐತಿ ಈ ನೀರು ಸಾಗರ ನೀರು ತುಂಬಂದ್ರೆ ಹರ್ಕೊಂಡು ಹೋಗೋದು ಒಂದು ಪ್ಲೇಸ್ ಐತ್ರಿ ಅಲ್ಲಿ ಸೊ ಅಲ್ಲಿಂದ ನೋಡಿದ್ರೆ ಮಸ್ತ್ ಕಾಣ್ತೈತಿ ಸೊ ಅಲ್ಲಿ ಹೋಗಕ್ಕೆ ಹಿಂಗೆ ನಾವು ನಡ್ಕೊಂಡು ಹೋಗ್ಬೋದು ಹಿಂಗೆ ಸ್ಕೂಟಿನೂ ತೊಗೊಂಡು ಹೋಗ್ಬೋದು ನಾವು ಹಿಂಗೆ ನಡ್ಕೊಂಡು ಬಂದ್ವಿ ನಮ್ಮ ದೋಸ್ತಕ್ಕೆ ಸ್ಕೂಟಿ ಥರ ಕೇಳಿ ನೋಡ್ರಿ ಹಾಯ್ ಮಾಡಲಿ ಗೈಸ್ ಈಗ ನೀರು ಹರಿದು ಬೀಳತ್ತಿಲ್ಲ ಸೊ ನೀರು ಹರಿದು ಬೀಳಬೇಕಾರೆ ಹೆಂಗೆ ಕಾಣ್ತೈತೆ ನೋಡ್ರಿ ಕರೆನೋ ಇಲ್ಲಿ ಜೋಡಿ ಹಕ್ಕಿ ಭಾಳ ಬಂದುಬಿಟ್ಟಾವ್ರಿ ಅದಿಲ್ಲ ಎಷ್ಟು ಜೋಡಿ ಬಂದಾವ ನೋಡಿದೀನಿ ನೋಡತ್ತೀನಿ ಈಗ ಅರ್ಥ ಆಯ್ತು ಅನ್ಸುತ್ತೆ ಗೈಸ್ ನೀರು ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಹರಿಯತೈತಿ ಸೊ ಇನ್ನೂ ಮಳೆಗಾಲದಾಗ ಭಾರಿ ಹರಿತಿತ್ರಿ ಇದೆ ಸೊ ಈಗ ಅಷ್ಟೊಂದೇನು ಮಳೆ ಇಲ್ಲ ಕೆಳಗೆ ಹೋಗ್ಬರೋ ಬರ್ರಿ ಅಲ್ಲಿ ಇನ್ನೂ ಹೆಂಗೈತೆ ನೋಡ್ಕೊಂಬರೋ ನಾನು ಗೈಸ್ ಯಾಕ್ಯೂ ನಿಜ ಮೀನಾ ಫಿಶ್ ಮಾಡುವ ಫಿಶಿಂಗ್ ಮಾಡ್ಬಾ ಇದು ಬಂದು ಸಿಗಂಗಿಲ್ಲ ಬಾ ಸಾಕು ಬಾ ಶಾಣೆ ಅದಿ ಗೈಸ್ ಈ ಪೂಲ್ ನೋಡಿದ್ರೆ ಸ್ವಿಮ್ಮಿಂಗ್ ಮಾಡಂಗೆ ಅನ್ಸತೈತಿ ಆದ್ರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರೆ ಬೈತಾರ ಅಂತ ಅನಿಸ್ತೈತಿ ಹೌದಿಲ್ಲ ಈಗ ಜಸ್ಟ್ ಹೋಗಿ ಅಲ್ಲಿ ಕೇಳ್ಕೊಂಬಂದಿವಿ ಬೇಡ ಇಲ್ಲೇ ಡೀಪ್ ಐತಿ ಅಂತ ಅಂದ್ರೆ ನಮಗೆ ಸ್ವಿಮ್ಮಿಂಗ್ ಬರ್ತೈತಿ ಆದ್ರೆ ಅವ್ರದ್ದಲ್ಲ ರಿಸ್ಕ್ ಎಲ್ಲ 5 ಮಂದಿ ಸತ್ತಾರಂತ ಯಾರಂದ್ರೆ ಎಲ್ಲಿ ಹೊಟ್ಟಿ ಕೆರೆಯಾಗೆಲ್ಲ ಇಲ್ಲೆಲ್ಲ ಟೋಟಲ್ 5 ಜನ ಸತ್ತಾರಂತೆ ಸುಮ್ಮನೆ ಇದಕ್ಕೆ ಹೌದಿಲ್ಲ ಸೊ ಈಗ ನೋಡಿದ್ರಲ್ರಿ ಇದೆಲ್ಲ ನೀರು ಸಾಗರ ಸೊ ಇದ್ರ ಬಾಜುನ ಓಯ್ ಬಾಜುನ ಅಂದ್ರೆ ಇಲ್ಲೆಲ್ಲ ಇದ್ರ ಬಾಜುನ 8 ಕಿಲೋಮೀಟ್ರ್ ಭೈರಪ್ಪನ ಫಾಲ್ಸ್ ಅಂತ ಐತ್ರಿ ಸೊ ಅಲ್ಲಿ ಹೋಗೋಣ ಈಗ ಲೆಟ್ಸ್ ಗೋ ಗಾಯ್ಸ್ ಸೊ ಈ ಭೈರಪ್ಪನ ಫಾಲ್ಸಿಗೆ ಹೋಗ್ಬೇಕಂತಂದ್ರೆ ರೂಟ್ ಹೆಂಗಿರ್ತೈತೆ ನೋಡ್ರಿ ಇಲ್ಲಿ ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಕೈತಿ ನೀವು ಬೌ
ಸೊ ಇದು ಹುಬ್ಳಿಯಿಂದ 19 ಕಿಲೋಮೀಟ್ರ್ ಆಕೈತಿ ಮತ್ತು ಧಾರವಾಡಿಂದನೂ 19 ಕಿಲೋಮೀಟ್ರ್ ಆಕೈತಿ. ಸೊ ಈ ಬ್ಲಾಗ್ ಒಳಗೆ ಯಾರ್ಯಾರು ಬಂದೀವಿ ಅಂತಂದ್ರೆ ನಮ್ಮ ಫ್ರೆಂಡ್ಸ್, ಅದು ಕ್ಲಾಸ್ ಬಂಕ್ ಮಾಡಿ ಬಂದೀವಿ ಎಲ್ಲರೂ. ಫಸ್ಟ್ ದೇವರಾಜ, ರಾಹುಲ್, ಅಬ್ಬಿಗೇರಿ, ಮಂಜು, ಸುಚಿತ್, ಉಮ್ಮ, ಶಶಾಂಕ್, ಭಾರ್ಗವ್, ಬಸವರಾಜ್, ಕಾರ್ತಿಕ್, ಹುಲಿ. ಸೊ ಗಾಯ್ಸ್, ಇಲ್ಲೆಲ್ಲ ಅಣ್ಣಾರು ಬಂದವರು, ಫಾಲ್ಸ್ ಎಲ್ಲ ಸಿಕ್ಕಿಲ್ಲ ಅಂತ ಹಂಗೆ ಹೊಳ್ಳಂಟಾರ. ಸೊ ನಾವೀಗ ಏನಾರು ಮಾಡಿ ಫಾಲ್ಸ್ ಹುಡ್ಕೋಬೇಕು. ಒಟ್ಟು ಫಾಲ್ಸ್ ನೋಡಂಗೆ ಹೊಳ್ಳಿ ಹೋಗಂಗಿಲ್ಲ ಗಾಯ್ಸ್, ಇದು ನಮ್ಮ ಶಪಥ. ಗಾಯ್ಸ್ ದಾರಿ ನೋಡ್ರಿ, ಇಲ್ಲಿ ಹೋಗಾಕ ಮನ್ಸು ಬರತ್ತಿಲ್ಲ. ಅದ್ರಾಗು ಟ್ರೈ ಮಾಡ್ತೇವೆ ಹೋಗಾಕ. ನಮ್ಮ ಹುಡುಗರು ಆಗಲಿ ಅಲ್ಲಿ ಮಟ್ಟ ಹೋಗಿಬಿಟ್ಟಾರೆ. ಆ ಒಂದು ಬೂಟ ಬ್ಲೂ ಕಲರ್ ಬೂಟ್ ನೋಡ್ರಿ, ಯಾವ ಕಲರ್ ಅದು? ಚಾಕ್ಲೇಟ್ ಕಲರ್ ಆಗವ. ಚಪ್ಪಲ್ ಅಷ್ಟೇ ಬಿಟ್ಟು ಬಂದಿತ್ತಪ್ಪ. ಚಪ್ಪಲ ಹೋದ್ವು. क्या करना पड़ेगा? ಮೇನ್ ರೋಡಿಂದ ಹಂಗೆ 1.5 ಕಿಲೋಮೀಟ್ರ್ ಒಳಗೆ ಬಂದ್ರೆ ಹಿಂಗೊಂದು ಸಣ್ಣ ಕಾಲ್ದಾರಿ ಇರ್ತೈತಿ ನಿಮ್ಗೆ. ಸೊ ಈ ಕಾಲ್ದಾರಿಯಿಂದ ಫಾಲ್ಸ್ ಮಟ್ಟ ಹೋಗ್ಬೇಕು. ಈಗ ಮತ್ತೆ ಸುತ್ತಿತ್ತು ಏನಿದೆ ಕುತ್ತಿ ಕಡೆ ಕೆಂಪಂದ Music. ಗಾಯ್ಸ್, ಮಳೆಗಾಲದಾಗ ಬರೋರು ಕ್ರಾಕ್ಸ್ ಅಂಕರ್ ಹಾಕೊಂಬರಕ್ ಹೋಗ್ಬೇಡ್ರಿ. ಇಂಥ ಟೈಡ್ ಶೂಸ್ ಇದ್ರೆ ಹಾಕೋಬಾರಿ. ಹಾಕೊಂಬಂದ್ರೆ ಸೌದೆ ಹಾಕೊಂಬರ್ಬೇಡಿ. ಬಿಟ್ಟಿ ಬ್ಯಾಸ್ರಕ್ಕೆ ಅವಲ್ಲ ಲಾಸ್ಟ್ ಹೋಗಿತ್ತೀರ ಅಂದ್ರೆ ಅಷ್ಟು ಹಾಕೊಂಬರ್ರಿ. ಬಿಟ್ಟಿ ಬ್ಯಾಸ್ರಕ್ಕೆ ಇಲ್ಲೇ ಹೋಗಿತೇನಂತ ಅಂದ್ರೆ ಅಷ್ಟ ಹಾಕೊಂಬರಿ. ಅವನ ರಾಕ್ ಲವರ್ಸ್ ನೋಡ್ರಿ ಮೊದ್ಲಿ ವಿಡಿಯೋ. ಕ್ರಾಸ್ ಲವರ್ಸ್, ಕ್ರಾಕ್ಸ್ ಲವರ್ಸ್, ಕ್ರಾಸ್ ಲವರ್ ಹೇಳತ್ತಾನಿಲ್ಲ. ಲವರ್ಸ್ ಕ್ರಾಸ್ ಲವರ್ ಹೇಳತ್ತಾನಿಲ್ಲ. ಗಾಯ್ಸ್, ರೋಡ್ ಎಲ್ಲ ತಪ್ಪಿಸ್ಕೊಂಡು ಜಂಗಲ್ದಾಗ ಬಂದು ತೊಗೊಂಬಿಟ್ಟಿವಿ. ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ನಮ್ಮ ಹುಡುಗರು ಪಾಪ ಫುಲ್ ಟೆನ್ಷನ್ ಆಗಿಬಿಟ್ಟಾರ. ಈಗ ಹೆಂಗೆ ಮಾಡೋದು? ರೋಡ್ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು ಈಗ? ಅಲ್ಲಿ ಕಾಲ್ದಾರ ಐತಡಿಪ್ಪ. ಹೆಂಗಿರೋ ಪೊದೆ ಅದಾವ. ಪೊದೆ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಗಾಯ್ಸ್, ರೋಡ್ ಫಾಲ್ಸ್ ಅಂಕರ್ ಸಿಗಾತಿಲ್ಲ. ಎಷ್ಟು ಅಡ್ಡಾಡಿದ್ರು. ಸೊ ಅದನ್ನೇ ತಪ್ಪಿಸ್ಕೊಂಡ್ಬಿಟ್ಟೀನಿ. ಎಲ್ಲದಿರಿ? ಉಫ್, ಫಾಲ್ಸ್ ಹುಡುಕೊಂತ ಗುಡ್ಡದ ಮಟ್ಟ ಬಂದೆ ನೋಡಿ. ಗುಡ್ಡನೂ ಹತ್ತೆ ಬಿಟ್ಟು ಹಂಗೆ. ಓ ಫೈನಲಿ ಗಾಯ್ಸ್ ಫಾಲ್ಸ್ ಸಿಕ್ತು ನಮ್ಗೆ. ಆಫ್ಟರ್ 2 ತಾಸು ಹುಡುಕಾಟ ಆಯ್ತು ನಮ್ದು ಫಾಲ್ಸಿಗೆ ಬರೇ. ಸಿಯರ್ ಗಾಯ್ಸ್. ಫಾಲ್ಸ್ ಬಾಜುನ ಇಲ್ಲಿ ಗುಹೆ ಟೈಪ್ ಐತಿ. ಇಲ್ಲಿ ನಾಗಪ್ಪನ ಮೂರ್ತಿ ಐತಿ, ಶಿವನ ಮೂರ್ತಿ ಐತಿ, ಬಸವಣ್ಣನ ಮೂರ್ತಿ ಐತಿ. ಇಲ್ಲೊಂದು ಏನೈತ್ರಿ, ಗಾಡ್ ಗಾಯ್ಸ್, ಗುಹೆ ಟೈಪ್ ಕಾಣತೈತಿ. ಏನೈತಿ ಗೊತ್ತಿಲ್ಲ, ಒಳಗೆ ಇನ್ನೂ ಐತಿದೆ. ಓ ಗಾಯ್ಸ್, ಸೊ ಗಾಯ್ಸ್, ಈ ಫಾಲ್ಸಿಗೆ ಬರ್ಬೇಕಂದ್ರೆ ನೀವು ಕುರುವಿನ ಕೊಪ್ಪದ ಮ್ಯಾಗ ಹಾದು ಬರ್ರಿ. ಯಾಕಂದ್ರೆ ನಾವು ದುಮ್ಮಾಡ ಮ್ಯಾಗ ಹಾದು ಬಂದಿದ್ವಿ. ಸೊ ಅಲ್ಲಿಂದ ದೂರ ಆಕೈತಿ. ನಿಮ್ಗೆ ನೋಡಿರಲ್ಲ ನಾವು ಹೆಂಗೆ ಬಂದಿವಿ ಅಂತ ಅಂದೆ. ಸೊ ಕುರುವಿನ ಕೊಪ್ಪದ ಮ್ಯಾಗ ಹಾದು ಬಂದ್ರೆ ಇಲ್ಲಿ ಆದ. ಸೊ ಇಲ್ಲಿ ಡೌನ್ ಒಳಗೆ ಇಲ್ಲೇ ಫಾಲ್ಸ್ ಐತಿ, ಇಲ್ಲಿ ನೋಡ್ಬೋದು ನೀವು. ನಾವು ಹಿಂಗೆ ಹೋಗತ್ತೀವಿ ರೀ ದುಮ್ಮಾಡದ ಮ್ಯಾಗ ಹಾದು.